ಅದರಲ್ಲಿ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ಲಿಂಗಾಯತ ವೀರಶೈವ ಸಮಾಜ ಕೂಡ ಇವತ್ತು ಛಿದ್ರ ಆಗಿದೆ. ಕೆಲವರು ಹೇಳ್ತಾರೆ ವೀರಶೈವ ಸಮಾಜ ಮುಸಲ್ಮಾನ್ ಸಮಾಜ ಎರಡೂ ಕೂಡ ಒಂದೇ ಅನ್ನೋಂಥ ಭಾವನೆ ತರೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ. ಅದೇ ರೀತಿ ವೀರಶೈವ ಸಮಾಜದ ಸ್ವಾಮಿಗಳನ್ನೇ ವೀರಶೈವ ಸಮಾಜದ ಪ್ರಮುಖರನ್ನೇ ಕೂರಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಬೇಡಿ, ದಾರು ಕುಡೀರಿ, ಮಾಂಸ ತಿನ್ನಿರಿ ಅನ್ನೋದನ್ನು ವೀರಶೈವರಿಗೆ ಹೇಳಂಥ ದುಸ್ಥಿತಿ ಬಂದಿದೆ. ಸ್ವಾಭಾವಿಕವಾಗಿ ಈ ರೀತಿ ಯಾರು ಹೇಳಿದ್ರೋ ಇವ್ರ ಮೇಲೆ ನಿರ್ಬಂಧ ಹೇರಬೇಕಾಗಿತ್ತು ರಾಜ್ಯ ಸರ್ಕಾರ. ದುರಾದೃಷ್ಟವಶಾತ್ ಸಮಾಜ ಸೇವೆ ಮಾಡಿಕೊಂಡಿರೋಂಥ, ಬಡವರಿಗೆ ಶಿಕ್ಷಣ ಕೊಟ್ಕೊಂಡು ಬರ್ತಾ ಇರೋಂಥ, ಗೋಶಾಲೆಗಳನ್ನು ನಡೆಸ್ತಾ ಇರೋಂಥ, ಅನೇಕ ಸಾಮಾಜಿಕ ಚಟುವಟಿಕೆಗಳು ಮಾಡ್ಕೊಂಡು ಬಂದಿರೋಂಥ ಶ್ರೀಯುತ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ, ಬರ್ಕೂಡುದು ಅಂತ. ಅದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡಿರೋಂಥ ಅಪಮಾನ. ಈ ಸಂದರ್ಭದಲ್ಲಿ ಮಾನ್ಯ ಎಂ.ಬಿ. ಪಾಟೀಲ್ರು ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ, ನಾಳೆನೇ ನಾನು ಕಾಲಿ ಬಿದ್ದು ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆಗೆ ಅಂತಾರೆ. ಕ್ಷಮೆ ಕೇಳಬೇಕಾದ ಎಂ.ಬಿ. ಪಾಟೀಲ್ರು. ಮುಸಲ್ಮಾನ್ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಒಂದೇ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಡಿ, ದಾರು ಕುಡೀರಿ, ಮಾಂಸಾಹಾರ ತಿನ್ನಿರಿ ಅಂತ ಹೇಳೋಂಥ ವ್ಯಕ್ತಿಗಳಿಗೆ ನಿರ್ಬಂಧ ಹಾಕದೇ ಇರೋಂಥ ತಪ್ಪನ್ನು ಮಾಡಿ ಮಾನ್ಯ ಎಂ.ಬಿ. ಪಾಟೀಲ್ರು ಈ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಕನ್ನೇರಿ ಸ್ವಾಮಿಗಳು ನಿರ್ಬಂಧ ಹಾಕಿ ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನಗೆ ಕ್ಷಮಿಸಿ ಅನ್ನೋದನ್ನು ಸಮಾಜದ ಮುಂದೆ ಎಂ.ಬಿ. ಪಾಟೀಲ್ರು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ವೀರಶೈವ ಲಿಂಗಾಯತ ಸಮಾಜವನ್ನು ಛಿದ್ರ ಮಾಡಿ ಕನ್ನೇರಿ ಸ್ವಾಮಿಗಳ ಮೇಲೇ ಹಠ ಸಾಧನೆ ಮಾಡ್ಕೊಂಡು ಹೋಗ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಶೋಭೆ ತರದಲ್ಲ. ಅದಕ್ಕೋಸ್ಕರ ನಾಳೆಯಿಂದ ನಾಡಿದ್ದು 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಳಗಾಂನಲ್ಲಿ ಈ ವೀರಶೈವ ಲಿಂಗಾಯತ ಮಠಾಧೀಶ ನೇತೃತ್ವದಲ್ಲಿ ಮತ್ತು ವೀರಶೈವ ಲಿಂಗಾಯತ ನಾಯಕರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ. ಅದರಲ್ಲಿ ಹಿಂದೂ ಸಮಾಜದ ಅನೇಕ ಪ್ರಮುಖರುಗಳು ಕೂಡ ಭಾಗವಹಿಸಿದ್ದಾರೆ. ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂತ ನಾನೇ ಅನೇಕರು ಮಾತಾಡಿದ್ದೀನಿ, ಅವರೆಲ್ಲರೂ ಬರ್ತೀನಿ ಅಂತ ಒಪ್ಪಿದ್ದಾರೆ, ಇನ್ನೂ ಅನೇಕರು ಬರ್ತಾರೆ.